ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯುತ್ತೆ. 7ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತು ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ವಾದ ಪ್ರತಿವಾದ ಕೂಡ ಆಗಿದೆ. ದರ್ಶನ್ ಪರ ವಕೀಲ ಸುನೀಲ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸುತ್ತಿಲ್ಲ ಅಂತ ಆರೋಪಿಸಿದ್ದಾರೆ ಕೂಡ. ಆದೇಶ ಪಾಲಿಸಿದ್ದೇವೆ ಅಂತ ಹೇಳಿ ಅವರು ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಖುದ್ದು ಪರಿಶೀಲಿಸುವಂತೆ ಸಿಆರ್ಪಿಸಿ 310 ಅಡಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕ್ವಾರಂಟೈನ್ ಸೆಲ್ ಅಲ್ಲಿಟ್ಟಿದ್ದಾರೆ, ಸವಲತ್ತನ್ನು ಕೊಡ್ತಿಲ್ಲ. ಮತ್ತೊಂದು ಅರ್ಜಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ. ಆ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಒಂದಷ್ಟು ಸವಲತ್ತುಗಳ ಬಗ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತಲ್ಲ, ಸಿಸಿಎಚ್ ಕೋರ್ಟ್ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿತ್ತು. ಆದರೆ ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ತಮ್ಮ ವಾದದ ಸಂದರ್ಭದಲ್ಲಿ ಹೇಳಿದ್ರು. ತಾವೇ ಬಂದು ಖುದ್ದು ಪರಿಶೀಲನೆ ಮಾಡುವಂತೆಯೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ಮತ್ತೊಮ್ಮೆ ಅದೇ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ದೋಷಾರೋಪ ಹೊರಿಸಲು ದಿನಾಂಕವನ್ನ ನಿಗದಿಪಡಿಸುವ ಸಾಧ್ಯತೆ ಇದೆ. ಆರೋಪಿಗಳ ವಿರುದ್ಧ ದೋಷಾರೋಪ ಹೊರಿಸಲು ದಿನಾಂಕ ನಿಗದಿ. ಕೇಸ್ನಿಂದ ಕೈಬಿಡುವಂತೆ A12 ಲಕ್ಷ್ಮಣ್ ಅರ್ಜಿಯನ್ನ ಹಾಕೊಂಡಿದ್ರು, ಅದು ಬಾಕಿ ಇದೆ. ಕೋರ್ಟ್ನಲ್ಲಿ A12 ಲಕ್ಷ್ಮಣ್ ಅರ್ಜಿ ವಿಚಾರಣೆ ಬಾಕಿ ಇದೆ. ಇದರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಕೋರ್ಟ್ ಮಾಡುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 12ನೇ ಆರೋಪಿಯಾಗಿರುವಂತಹ ಲಕ್ಷ್ಮಣ್ ತಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಆ ಅರ್ಜಿಯೂ ಕೂಡ ಇವತ್ತು ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಏನಾದರೂ ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯ ಸಂಬಂಧವೂ ಕೂಡ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇವತ್ತು ದಟ್ಟವಾಗಿದೆ. ಒಂದು ಕಡೆ ದರ್ಶನ್ ರವರಿಗೆ ಏನೆಲ್ಲ ಬೇಸಿಕ್ ಫೆಸಿಲಿಟೀಸ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ನ ಮುಂದೆ, ಅದೇನಾದರೂ ಇವತ್ತು ಸಿಗುತ್ತಾ, ಅದಕ್ಕೆ ಕೋರ್ಟ್ ಪುರಸ್ಕಾರ ಕೊಡುತ್ತಾ? ಹಾಗೆಯೇ ಜೈಲಧಿಕಾರಿಗಳಿಂದ ಒಂದಷ್ಟು ತಪ್ಪುಗಳಾಗ್ತಾ ಇದೆ. ಕೋರ್ಟ್ ಹೇಳಿದಂತಹ ನಿಯಮಗಳನ್ನ, ಸೂಚನೆಗಳನ್ನ ಅವರು ಪಾಲಿಸ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ರಲ್ಲ, ಅದಕ್ಕೂ ಪುರಸ್ಕಾರ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ.